ವೈ ವುಮೆನ್ ಲೂಸ್ ಸೆಕ್ಸ್ ಇಂಟ್ರೆಸ್ಟ್ ಅಥವಾ ಮಹಿಳೆಯರಲ್ಲಿ ಸೆಕ್ಸ್ ಇಂಟ್ರೆಸ್ಟ್ ಯಾಕೆ ಕಡಿಮೆ ಆಗುತ್ತೆ, ಈ ಒಂದು ಮಹತ್ವದ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನನಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ತುಂಬ ಜನದ ಕ್ವಶನ್ ಏನಿದೆ ಅಂದರೆ, ಸರ್ ನಮ್ಮ ಪಾರ್ಟ್ನರ್ ಸೆಕ್ಸ್ಗೆ ರೆಡಿ ಆಗ್ತಾ ಇಲ್ಲ, ನಮ್ದು ಇಚ್ಛೆ ಇರುತ್ತೆ ಬಟ್ ಅವ್ರು ರೆಡಿ ಆಗಲ್ಲ, ಅವ್ರು ರೆಡಿ ಆಗ್ತಾ ಇಲ್ಲ ಅಂತ ನಾವು ಎಷ್ಟೋ ದಿನ ಗ್ಯಾಪ್ ಮಾಡಿದ್ವಿ. ಇವಾಗ ಅವ್ರು ರೆಡಿ ಆದರೆ ನಾನು ಸೆಕ್ಸ್ ಮಾಡಬೇಕಂದ್ರೆ ನನಗೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೀವು ಯಾವಾಗೋ ಸೆಕ್ಸ್ನಲ್ಲಿ ಗ್ಯಾಪ್ ಕೊಡ್ತೀರ ನೋಡಿ, ಸೆಕ್ಸ್ ಏನಾಗುತ್ತೆ ನಿಮ್ಮದು ವೀಕ್ ಆಗುತ್ತೆ. ಸೊ ನೀವು ಎಷ್ಟು ರೆಗ್ಯುಲರಾಗಿ ನೀವು ಸೆಕ್ಸ್ ಮಾಡ್ತಾ ಇರೋದು ನಿಮ್ಮ ಅಷ್ಟು ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಂದರೆ, ಯಾರೋ ಒಬ್ಬ ಹುಡುಗ ಜಿಮ್ ಹೋಗ್ತಾ ಇದ್ದಾನೆ, ಅವ್ನು ದಿನ ಜಿಮ್ ಹೋಗ್ತಾ ಇದ್ದಾನೆ, ಕಂಟಿನ್ಯೂಟಿ ಇದೆ ಅಂದರೆ ಅವ್ನು ಏನಾಗುತ್ತೆ, ಬಾಡಿ ಒಂದು ಶೇಪ್ನಲ್ಲಿ ಇರುತ್ತೆ, ಅವ್ನು ಮಸಲ್ ಒಂದು ಶೇಪ್ನಲ್ಲಿ ಇರುತ್ತೆ, ಒಳ್ಳೆ ರೀತಿ ಬೈಸೆಪ್ಸು, ಟ್ರೈಪ್ರೆಸ್ಸು, ಒಳ್ಳೆ ರೀತಿ ಥೈಸು, ಶೋಲ್ಡರ್ಸ್ ಇರುತ್ತೆ. ಬಟ್ ಅದೇ ರೀತಿ ಒಂದು 2 ದಿನ ಹೋಗ್ತಾನೆ, ಒಂದು ತಿಂಗಳು ಗ್ಯಾಪ್ ಮಾಡ್ತಾನೆ, ಮತ್ತು 2 ದಿನ ಹೋಗ್ತಾನೆ, 1 ತಿಂಗಳು ಗ್ಯಾಪ್ ಹೋಗ್ತಾನೆ. ಒಂದು ಜಿಮ್ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಏನಾಗುತ್ತೆ ಮತ್ತು ಅದು ಮಸಲ್ಸ್ನಲ್ಲಿ ಟೋನೇ ಬರಲ್ಲ. ಸೊ ಅದಕ್ಕೇನಾಗುತ್ತೆ, ರೆಗ್ಯುಲರು ಜಿಮ್ನಲ್ಲಿ ಎಷ್ಟು ಕಂಟಿನ್ಯೂಟಿ ಇಂಪಾರ್ಟೆಂಟು, ಸೆಕ್ಸ್ನಲ್ಲಿ ಅಷ್ಟೇ ಕಂಟಿನ್ಯೂಟಿ ಇಂಪಾರ್ಟೆಂಟು. ಸೊ ಇವಾಗ ಫೀಮೇಲ್ಸ್ನಲ್ಲಿ ಯಾಕೆ ಅವ್ರು ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾರೆ, ಅದು ಏನೇನಿರ್ಬೋದು. ಒಂದಿರ್ಬೋದು ಸ್ಟ್ರೆಸ್ಸು, ಎರಡನೇದು ಏನಿರ್ಬೋದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮೂರನೇದು ಏನಂದರೆ ರಿಲೇಷನ್ಶಿಪ್ ಇಶ್ಯೂ ಇರ್ಬೋದು. ಸೊ ಸ್ಟ್ರೆಸ್ಗೆ ಏನು ಮಾಡಬೇಕು, ಸ್ಟ್ರೆಸ್ ಎಷ್ಟಿದೆ, ಸ್ವಲ್ಪ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದೀರಾ ಅಥವಾ ಸ್ಕೂಲ್ ಕಾಲೇಜಸ್ ಹೋಗ್ತೀರಾ ಅಥವಾ ಸಮ್ಹೌ ನಿಮ್ಮ ಮೈಂಡಲ್ಲಿ ಏನು ಥಾಟ್ಸ್ ನಡೀತಾ ಇದೆ, ನನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದೀವಿ, ರಿಲೇಷನ್ಶಿಪ್ ಇಶ್ಯೂ ಇದೆ, ಪೇರೆಂಟ್ಸ್ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲ, ನಾನು ಇಷ್ಟು ಬೇಗ ಸೆಕ್ಸ್ನಲ್ಲಿ ಹೋಗಿಬಿಟ್ರೆ, ಪ್ರೆಗ್ನೆನ್ಸಿ ಏನಾದರೂ ಆದರೆ ಮನೆಯಲ್ಲಿ ಗೊತ್ತಾದರೆ ಅದು ಒಂದು ವಿಷಯ ಅಂತ ತುಂಬ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ ಗರ್ಲ್ಸ್ ಮೈಂಡಲ್ಲಿ. ಆ ಒಂದು ಸ್ಟ್ರೆಸ್ಗೆ ತುಂಬ ಜನ ಏನು ಮಾಡ್ತಾರೆ, ಸೆಕ್ಸ್ ಅವಾಯ್ಡ್ ಮಾಡ್ತಾರೆ. ಮತ್ತೊಂದು ಸೆಕ್ಸ್ ಅಂದ್ರೇ ಯಾರೋ ಒಂದು ಸೀನಿಯರ್ಸ್ ಆಗಲಿ, ಕಲೀಗ್ಸ್ ಆಗಲಿ, ಹಾಸ್ಟೆಲ್ ಮೇಟ್ಸ್ ಆಗಲಿ, ರೂಮ್ ಮೇಟ್ಸ್ ಆಗಲಿ ಏನು ಹೇಳ್ತಾರೆ, ಯಂಗ್ ಗರ್ಲ್ಸ್ಗೆ ಎಸ್ಪೆಷಲಿ ಯಾರು 18 ವರ್ಷ 20 ವರ್ಷ ಇರ್ತಾರೆ, ಸೆಕ್ಸ್ ತುಂಬ ಪೇನ್ಫುಲ್ ಇರುತ್ತೆ. ಸ್ಪೆಷಲಿ ಫಸ್ಟ್ ಸೆಕ್ಸ್ ಏನಿರುತ್ತೆ ನೋಡಿ, ಯಾವಾಗ ಒಂದು ಹೈಮಿನ್ ಬ್ರೇಕ್ ಆಗಬೇಕು, ರಪ್ಚರ್ ಆಗಬೇಕು, ಆ ಟೈಮ್ನಲ್ಲಿ ತುಂಬ ಪೇನ್ ಇರುತ್ತೆ, ತುಂಬ ಬ್ಲೀಡಿಂಗ್ ಆಗುತ್ತೆ. ಈ ಥರ ಒಂದು ಭಯ ಅವ್ರ ಮೈಂಡಲ್ಲಿ ಕೂತಿದಿರುತ್ತೆ, ಅದು ದಟ್ ಈಸ್ ಕಾಲ್ಡ್ ಫೋಬಿಯಾ. ಅದು ಒಂದು ಥರ ಮೈಂಡಲ್ಲಿ ಆ್ಯಂಗ್ಸೈಟಿ ಡೆವಲಪ್ ಮಾಡುತ್ತೆ. ಜಸ್ಟ್ ಅದು ಯಾರೋ ಹೇಳಿದ್ದಾರೆ ಅಂತ ಅದು ಕೇಳಿಬಿಟ್ಟು ಅದು ಇಮ್ಯಾಜಿನ್ ಮಾಡಿಬಿಟ್ಟು ನಿಮ್ಮ ಪಾರ್ಟ್ನರ್ ನಿಮಗೆ ಬೇಡ ಅಥವಾ ಸೆಕ್ಸ್ ಬೇಡ ಅಂತ ಹೇಳ್ತಿರ್ಬೋದು. ಕಿಸ್ ಮಾಡ್ತಾರೆ, ಎಲ್ಲ ರೀತಿ ನಿಮ್ಮ ಜೊತೆ ಔಟಿಂಗ್ ಬರ್ತಾರೆ, ಹೊರಗಡೆ ಹೋಗ್ತಾರೆ, ಬಟ್ ಆ ಪರ್ಟಿಕ್ಯುಲರ್ ಸೆಕ್ಸ್ ಬೇಡ ಅಂತ ಹೇಳೋಕ್ಕೆ ಇದು ಒಂದು ರೀಸನ್ ಇರ್ಬೋದು. ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸ್ಪೆಷಲಿ ಏನಾಗುತ್ತೆ, ಮಹಿಳೆಯರಲ್ಲಿ ಹಾರ್ಮೋನ್ ತುಂಬ ಇಂಪಾರ್ಟೆಂಟು. ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇದೆ, ಅದು ಯಾವುದೋ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು. ಈ ಹಾರ್ಮೋನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ, ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗಿರಲ್ಲ. ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗಿರಲ್ಲ ಅಂದರೆ ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಸೆಕ್ಸ್ ಮಾಡಬೇಕಂದ್ರೆ ಮೈಂಡ್ನ ರಿಲ್ಯಾಕ್ಸ್ ಮಾಡಬೇಕು. ಮೂರನೇ ಪಾಯಿಂಟ್ ಅಂದರೆ ರಿಲೇಷನ್ಶಿಪ್ ಇಶ್ಯೂ. ಇವಾಗ ಗಂಡ ಹೆಂಡತಿ ಇದ್ದೀರಾ, ಇಬ್ಬರು ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವನು ಡಾಮಿನೇಟಿಂಗ್ ಕ್ಯಾರೆಕ್ಟರು, ನೀವು ಡಾಮಿನೇಟಿಂಗ್ ಕ್ಯಾರೆಕ್ಟರು. ಸೊ ಅವ್ನು ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಸೆಕ್ಸ್ ಮಾಡಬೇಕಂತ, ಆ ಟೈಮ್ನಲ್ಲಿ ನೀವೇನೋ ಕೆಲಸನಲ್ಲಿ ಬಿಜಿ ಇರ್ತಾರ, ಎಲ್ಲ ಅಡುಗೆ ಮಾಡಬೇಕು, ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಮಲಗಿಸ್ಬೇಕು, ಆಮೇಲೆ ಲಾಸ್ಟಿಗೆ ನಾಳೆಗಾಗಿ ಬೆಳಗ್ಗೆ ಟಿಫಿನ್ ಏನೇನು ಮಾಡಬೇಕಂತವೆಲ್ಲ ರೆಡಿ ಮಾಡಿ, ನಿಮ್ಮದು ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿ, ಎಲ್ಲ ನಿಮ್ಮದು ಮನೇದು ಕೆಲಸ ಮುಗಿಸೋವರೆಗೆ ರಾತ್ರಿ 11:30 12 ಗಂಟೆ ಆಗುತ್ತೆ ಸಮ್ ಟೈಮು. ಹಸ್ಬೆಂಡ್ಗೆ ಒಂದು 10:30 11 o'clock ಅವ್ನು ಸೆಕ್ಸ್ ಮಾಡಬೇಕಂತ ಇಚ್ಛೆ ಐತೆ, ಏನೋ ಕರೀತಾನೆ, ತಾವು ಇಷ್ಟೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅವ್ನು ಆ ಥರನೇ ಏನು ಮಾಡ್ತಾನೆ, ಅಪ್ಸೆಟ್ ಆಗಿಬಿಟ್ಟು ನೀನು ಇದೇ ಆಯಿತು ದಿನ ಅಂತ ಮಲಗಿಬಿಡ್ತಾನೆ. ಸೊ ಯಾವಾಗ ನೀವು 12:30 ಬಂದು ಅವಾಗ ನಿಮ್ಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಇರುತ್ತೆ, ಬಟ್ ಅವ್ನು ಮಲಗಿರ್ತಾನೆ, ಸುಮ್ಮನೆ ಪಾಪ ಇಡೀ ದಿನ ಕೆಲಸ ಮಾಡಿ ಬಂದಿದ್ದಾನೆ, ಯಾಕೆ ಅವನಿಗೆ ಸುಮ್ಮನೆ ತೊಂದರೆ ಕೊಡಬೇಕಂತ ತಾವು ಮಲ್ತೀರಾ. ಇದರಿಂದ ಏನಾಗುತ್ತೆ, ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಯಾವಾಗ 15 days ಒಂದ್ಸತಿ, 20 days ಒಂದ್ಸತಿ ಎಲ್ಲೋ ಸ್ವಲ್ಪ ಒಂದು ಸಣ್ಣ ಟ್ರಿಪ್ 1 ದಿನ 2 ದಿನ ಹೋಗಿ ಬನ್ನಿ. ಯಾಕಂದರೆ ರೆಗ್ಯುಲರ್ ರೂಟೀನ್ಗಿಂತ ಏನಾದರೂ ಚೇಂಜ್ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಏನು ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ. ಸೊ ಇವಾಗ ಸೊಲ್ಯೂಷನ್ ಬಗ್ಗೆ ನಾನು ಮಾತಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಸ್ಪೆಷಲಿ ಏನು ಥೈರಾಯ್ಡ್ ಹಾರ್ಮೋನಲ್ಲಿ ಪ್ರಾಬ್ಲಮ್ ಇದೆ, ಅವಾಗ ಏನಾಗುತ್ತೆ, ತಾವು ಒಂದು ಪ್ರೊಫೆಷ್ನಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಥೈರಾಯ್ಡ್ಸ್ಗೆ ಏನಾದರೂ ಪಿಲ್ಸ್ಗೆ ಟ್ಯಾಬ್ಲೆಟ್ ಏನಾದರೂ ಕೊಟ್ಟರೆ, ಅಥವಾ ನೈಸರ್ಗಿಕವಾಗಿ ಅವ್ರ ಮನೆ ಮದ್ದು ಅಥವಾ ಯಾವುದೋ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಥೈರಾಯ್ಡ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ, ಅದು ಸ್ವಲ್ಪ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ಬಿಟ್ಟು ಇದು ಮಾಡಿ. ಎರಡನೇದು, ಇಫ್ ಇನ್ ಕೇಸ್ ತುಂಬಾ ಗಂಡ ಹೆಂಡತಿ ಒಳಗಡೆ ಪ್ರಾಬ್ಲಮ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಡೌಟಿಂಗ್ ನೇಚರ್ ಇದೆ, ಹಸ್ಬೆಂಡ್ ಜಾಬ್ ಹೋಗ್ತಾನೆ ಅಂದರೆ ವೈಫಿಗೆ ಎಲ್ಲೋ ಆಫೀಸ್ನಲ್ಲಿ ಅವನ ಜೊತೆಗೆ ಯಾರೋ ಹುಡುಗಿ ಜೊತೆಗೆ ಸಂಬಂಧ ಇರ್ಬೋದು ಅಂತ ಫಿಯರ್ ಇರುತ್ತೆ. ಹಸ್ಬೆಂಡ್ಗೂ ಅದು ವೈಫ್ ಆಫೀಸ್ ಹೋಗ್ತಾಳೆ, ಎಲ್ಲೋ ಆಫೀಸ್ ಕಲೀಗ್ ಜೊತೆಗೆ ಏನೋ ರಿಲೇಷನ್ಶಿಪ್ ಇರ್ಬೋದು ಅಂತ ಸುಮ್ಮನೆ ಒಂದು ಡೌಟಿಂಗ್ ನೇಚರ್. ಆವಾಗ ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಒಬ್ಬೊಬ್ಬರು ಈ ಟೈಮ್ನಲ್ಲಿ ಏನು ಮಾಡಬೇಕು, ಇಬ್ಬರು ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡಬೇಕು. ಯಾಕಂದರೆ ಮಾತಾಡಿದ್ರೇ, ಕಮ್ಯುನಿಕೇಷನ್ ಮಾಡಿದ್ರೇ ಎಷ್ಟೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ನ ಏನು ಮಾಡಬೇಕು, ಸಾಲ್ವ್ ಮಾಡ್ಬೋದು. ಒಬ್ಬರು ಹೇಳ್ತಾರೆ ಏನಂದರೆ,
ನೀವು ಎಷ್ಟು ಒಬ್ಬರೊಬ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ ಅಷ್ಟು ಮುಖ್ಯ ಇಲ್ಲ, ಬಟ್ ಎಷ್ಟು ಒಬ್ಬರನ್ನ ಒಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋದನ್ನ ಇದು ಮಾಡ್ತೀರಿ ಅದು ಅಷ್ಟೇ ಇಂಪಾರ್ಟೆಂಟು. ಸೊ ಇಫ್ ಇನ್ ಕೇಸ್ ನೀವೊಬ್ಬರೇ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂದರೆ ಎಷ್ಟೋ ಜನ ಪ್ರೊಫೆಷ್ನಲ್ ಕೌನ್ಸಿಲರ್ ಇದ್ದಾರೆ, ನಮ್ಮ ಥರ ಸೆಕ್ಸ್ ಎಜುಕೇಷನ್ ಕೊಡೋರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ಸೆಕ್ಸೋಲಜಿಸ್ಟ್ ಇದ್ದಾರೆ. ಅವ್ರ ಒಪಿನಿಯನ್ ತೊಗೊಳ್ಳಿ, ಅವ್ರ ಸಲಹೆ ಪಡೀರಿ. ಎಷ್ಟೋ ಜನರಿಗೆ ಸಣ್ಣ ಸಣ್ಣ ವಿಷಯನ ಅದು ಒಂದು ದೊಡ್ಡ ಅದು ಒಂದು ಸ್ಟ್ರಿಂಗಮ್ ಥರ ಎಳೆಯೋಕ್ಕೆ ಒಂದು ಮೈಂಡ್ನಲ್ಲಿ ಮೆಂಟಾಲಿಟಿ ಇರುತ್ತೆ. ಅದು ಯಾವುದೋ ರಾತ್ರಿ ಆಗಿದ್ದ ಇಶ್ಯೂನ ಬೆಳಗ್ಗೆ ಯಾವಾಗೂ ಹಸ್ಬೆಂಡ್ ವೈಫ್ ಸ್ಟ್ರೆಸ್ ಮಾಡಬಾರ್ದು. ಅದು ರಾತ್ರಿ ನೀವು ಎಷ್ಟೋ ಜಗಳ ಮಾಡಿ ಮಲಗಿರಿ, ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ನಗನಗ್ತಾ ಇರಬೇಕು. ಯಾಕಂದರೆ ರಾತ್ರಿ ಏನೋ ಇದು ಆಗಿದೆ, ನಮ್ಮಿಬ್ಬರು ಒಳಗಡೆ ಯಾವುದೋ ರೀತಿ ಜಗಳ ಆಗಿದೆ, ಗಲಾಟೆ ಆಗಿದೆ ಅಂದರೆ ಅದೇ ಸೇಮ್ ಊಟನ ನೀವು ಬೆಳಗ್ಗೆ ಎದ್ದೇಳಬಾರ್ದು. ಎವ್ರಿ ಡೇ ಇಸ್ ಎ ಫ್ರೆಶ್ ಡೇ, ಮತ್ತು ಫ್ರೆಶ್ ದಿಂದಾನೇ ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ತಾವು ಏನು ಮಾಡಬೇಕು, ತಾವು ಏನಿದೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪಾರ್ಟ್ನರ್ನ ಚೇಂಜಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಪರ್ಸ್ನಲ್ ಲೈಫ್ನಲ್ಲಿನೂ ಹಾರ್ಮೋನಿ ಇರುತ್ತೆ ಮತ್ತು ಪ್ರೊಫೆಷ್ನಲ್ ಲೈಫ್ನಲ್ಲೂ ಹಾರ್ಮೋನಿ ಇರುತ್ತೆ. ಯಾಕಂದರೆ ನೀವು ಮನೆಯಲ್ಲಿ ಅಥವಾ ಮನೆಯಿಂದ ಆಫೀಸ್ ಹೋಗುವಾಗ ನಗನಗ್ತಾ ಹೋದರೆ, ಖುಷಿಯಿಂದ ಹೋದ್ರೇ ನೀವು ಆಫೀಸ್ನಲ್ಲಿನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮನೆಯಿಂದನೇ ಮುಖ ವಂಕ್ ಮಾಡಿ ಹೋಗ್ಬಿಟ್ರೆ ಆಫೀಸ್ನಲ್ಲಿನೂ ಕೆಲಸನಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂದರೆ ನಿಮ್ಮ ಬಾಸ್ ಏನು ಹೇಳ್ತಾನೆ, ಮೈಂಡ್ ಇರಿಟೇಟ್ ಆಗುತ್ತೆ. ಇಲ್ಲಿ ಮನೆಯಲ್ಲಿ ರಾತ್ರಿ ಆಗಿದ್ದ ಗಲಾಟೆ, ಆಫೀಸ್ನಲ್ಲಿ ಮತ್ತು ಏನೋ ಏನು ಮಾಡ್ತೀರಾ, ನೀವು ಸ್ವಲ್ಪ ಬ್ಯಾಕ್ ಆನ್ಸರ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ. ಅದರದಿಂದ ಏನಾಗುತ್ತೆ, ನಿಮ್ಮ ಪರ್ಸ್ನಲ್ ಲೈಫ್ದು ಪ್ರೊಫೆಷನಲ್ ಲೈಫ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಈವನ್ ನಿಮ್ಮ ಬಾಸ್ ನಿಮಗೆ ಕಂಪನಿ ಜಾಬ್ದಿಂದನೂ ತೆಗಿಬೋದು, ಅಥವಾ ನಿಮ್ಮದು ಪ್ರಮೋಷನ್ ಏನಾದರೂ ಹೋಲ್ಡ್ ಮಾಡ್ಬೋದು. ಸೊ ಇವಾಗ ನಿಮಗೆ ಕಂಪನಿನಲ್ಲಿ ಒಳ್ಳೆ ಪ್ರಮೋಷನ್ ಬೇಕಂದರೆ ಮನೆಯಲ್ಲಿ ಒಳ್ಳೆ ಸೆಕ್ಸ್ ಮಾಡಬೇಕು. ಸೊ ಮನೆಯಲ್ಲಿ ಎಷ್ಟು ಒಳ್ಳೆ ಸೆಕ್ಸ್ ಮಾಡ್ತೀರಾ. ಲೇಡೀಸ್ ಬಾಡಿ ದೇವ್ರು ಹೇಗೆ ರೆಡಿ ಮಾಡಿದಾರಂದರೆ ಮೇಲ್ಗಿಂತ ಫೀಮೇಲ್ಗೆ ಸೆಕ್ಸ್ ಜಾಸ್ತಿ ಬೇಕು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಹೊಸ ವಿಷಯ ಹೇಳ್ತಾ ಇಲ್ಲ. ಬಟ್ ಏನಂದರೆ ವಾಜೀಕರಣ ಚಿಕಿತ್ಸೆ ನಾನು ಯಾವಾಗ ಓದುವಾಗ ಆವಾಗ ಅದರಲ್ಲಿಯೂ ಹೇಳಿದ್ದಾರೆ, ಮೇಲ್ಗೆ ಯಾಕೆ ವಾಜೀಕರಣ ಚಿಕಿತ್ಸೆ ಬೇಕು ಅಂದರೆ, ಒಂದು ಮಹಿಳೆಯರಿಂದ ಒಂದು ಸತಿ ಸೆಕ್ಸ್ ಮಾಡಿದ್ರೆ ತೃಪ್ತಿ ಆಗಲ್ಲ. ಆಕಿ ಪದೇ ಪದೇ ವಾರಂವಾರ ಅಂತಾರೆ ಸಂಸ್ಕೃತನಲ್ಲಿ, ಅದು ಇಚ್ಛೆ ಆಗುತ್ತೆ ಆಕಿಗೆ. ಹೇಗೆ ಮಳೆಗಾಲನಲ್ಲಿ ಪದೇ ನೀರು ಬರುತ್ತೆ, ಪದೇ ಮಳೆ ಆಗುತ್ತೆ, ಪದೇ ಆ ಮಳೆ ನೀರು ಭೂಮಿನಲ್ಲಿ ಹೋಗ್ಬಿಟ್ಟು ಚಿಗುರು ಬರುತ್ತೆ, ಹೊಸ ಹುಲ್ನ ಉತ್ಪತ್ತಿ ಆಗುತ್ತೆ ನೋಡಿ. ಆ ಥರನೇ ಫೀಮೇಲ್ ಬಾಡಿ ಪದೇ ಆಕಿಗೆ ಸೆಕ್ಸ್ ಬೇಕು. ಆ ಪದೇ ತಾವು ಸೆಕ್ಸ್ ಕೊಟ್ಟರೆ ಆಕಿ ಹ್ಯಾಪಿ ಇರ್ತಾರೆ, ನಗ್ನಗ್ತಾ ಇರ್ತಾರೆ. ನೀವು ಪದೇ ಸೆಕ್ಸ್ ಕೊಟ್ಟಿಲ್ಲ, ಪದೇ ನೀವು ಸೆಕ್ಸ್ನಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ ಅಂದರೆ ಆಕಿದು ಮೂಡ್ ಅಪ್ಸೆಟ್ ಆಗಿಬಿಟ್ಟು ಸೆಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಏನು ನೆಗೆಟಿವ್ ಎನರ್ಜಿ ಮೈಂಡಲ್ಲಿ ಡೆವಲಪ್ ಆಗುತ್ತೆ, ಅದು ಎಲ್ಲ ಬ್ಲಾಸ್ಟ್ ನಿಮ್ಮ ಮೇಲೆ ಆಗುತ್ತೆ. ಇರಿಟೇಟ್ ಸಣ್ಣ ವಿಷಯದಲ್ಲಿ ಸುಮ್ಮನೆ ನೀವು ಆಫೀಸ್ ಹೋಗ್ತಾ ಇದ್ದೀರಾ, ಬೈಕ್ ಕೀ ಎಲ್ಲಿದೆ ಅಂತ ಕೇಳಿದ್ರು ನೀವು ನೋಡ್ರಿ, ಒಂದು ಜಾಗದಲ್ಲಿ ಇಡೋಕ್ಕಾಗಲ್ಲ, ಏನು ಪ್ರತಿದಿನ ನನಗೆ ಕೇಳ್ತೀರಾ. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಗರ್ಲ್ಸ್, ಸ್ಪೆಷಲಿ ಗರ್ಲ್ಸ್ಗೆ ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ಆದಷ್ಟು ಸ್ಟ್ರೆಸ್ ಫ್ರೀ ಇರಿ, ಯೋಗ ಸ್ಟಾರ್ಟ್ ಮಾಡಿ, ಹೆಲ್ದಿ ಫುಡ್ ಮತ್ತು ಬ್ಯಾಲೆನ್ಸ್ ಫುಡ್ ತೊಗೊಳ್ಳಿ. ಇಫ್ ಇನ್ ಕೇಸ್ ತಾವು ಸ್ಮೋಕು ಅಥವಾ ಆಲ್ಕೋಹಾಲ್ ಮಾಡ್ತೀರಾ, ತುಂಬ ಜನ ಮಾಡ್ತಿದ್ದಾರೆ ನನಗೆ ಗೊತ್ತು. ಇವಾಗ ಏನಾಗಿದೆ, ಒಂದು ಟೈಮ್ನಲ್ಲಿ ಯಾವುದೋ ಒಂದು ಹುಡುಗಿ ನೋಡೋಕೆ ಹೋದರೆ ಕೇಳ್ತಿದ್ರು ಹುಡುಗಿ ಕಡೆಯವರು, ಏನು ಹುಡುಗನಿಗೆ ಏನಾದರೂ ಚಟ ಗಿಟ ಇದೆ ಏನ್ರಿ, ಕುಡಿಯೋದು ತಿನ್ನೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಕಾಮನ್ ಅದು, ಕುಡಿತಾನೇನ್ರಿ ಹುಡುಗ ಅಂತ. ಇವಾಗ ಹೇಗೆ ಪರಿಸ್ಥಿತಿ ಬಂದಿದೆ ಅಂದರೆ ಹುಡುಗರು ಕೇಳಬೇಕು, ಏನಾದರೂ ಕುಡಿಯೋದು ಚಟ ಅದ ಏನ್ರಿ ಅಂತ. ಸೊ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋ, ಸೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನು ನಮಗೆ ಬರೀ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಅದನ್ನು ಅಥೆಂಟಿಕ್ ಮತ್ತೇನಿದೆ ಲಾಜಿಕಲ್, ಸುಮ್ಮನೆ ಯಾರ್ದೋ ಕತೆ ಯಾರಿಗೂ ಇಲ್ಲ. ಬುಕ್ಸ್ನಲ್ಲಿ ಏನು ಹೇಳಿದ್ದಾರೆ, ಸೈನ್ಸ್ ಏನು ಹೇಳುತ್ತೆ, ಅದ್ರ ಬಗ್ಗೆನೇ ನಾನು ಮಾತಾಡೋದು. ಮತ್ತೊಂದು ಆಯುರ್ವೇದ ಬಗ್ಗೆ ಹೇಳ್ತೀನಿ. ತುಂಬ ಜನ ಆಯುರ್ವೇದ ಅಂದರೆ ಏನು, ಇವು ಯಾರೋ ರೋಡ್ ಸೈಡ್ನಲ್ಲಿ ಹರಿಯಾಣ ಸೈಡು ಪಂಜಾಬ್ ಸೈಡು ಯಾವುದೋ ಒಂದು ಹಿಂಗೆ ಟೆಂಟ್ ಹಾಕೊಂಡು ಕೂತ್ಕೊಳ್ತಾರೆ ನೋಡಿ. ಅದು ಏನೋ ಕೂತ್ಕೊಂಡು ಪೌಡರ್ ದೇತಾವ್, ಅದು ಪುಡಿ ಕೊಡ್ತೀನಿ, ಅದು ತೊಡ್ತೀನಿ, ಅದು 40,000 ಕೊಡು, 50,000 ಕೊಡು, 1,00,000ವರೆಗೆ ಲೂಟಿ ಮಾಡಿಬಿಟ್ಟು ನಾಳೆ ದಿನ ಎಸ್ಕೇಪ್ ಆಗಿಬಿಡ್ತಾರೆ. ಅವರೇ ಆಯುರ್ವೇದನ ನಿಜವಾಗಿ ಹಾಳು ಮಾಡ್ತಿದ್ದಾರೆ. ಸೊ ಅಂಥ ಏನು ಆಯುರ್ವೇದನಲ್ಲಿ ಅದಕ್ಕೆ ಛದ್ಮಚೂರ್ ವೈದ್ಯ ಅಂತ ಹೇಳಿದ್ದಾರೆ. ಸೊ ಅಂಥದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಿ. ತಮಗೆ ಪ್ರಾಬ್ಲಮ್ ಇದೆ ನಾಚಬಾರ್ದು. ಕೆಮ್ಮು ನೆಗಡಿ ಜ್ವರ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಈ ಪ್ರಾಬ್ಲಮ್ಗೊಂದು ಒಳ್ಳೆ ಪ್ರೊಫೆಷ್ನಲ್ ಡಾಕ್ಟರ್ ಹತ್ರ ಹೋಗಿ ಅವ್ರದ್ದು ಸಲಹೆ ಪಡೀರಿ. ಧನ್ಯವಾದ.